ರಾಜ್ಯದಲ್ಲಿ ಮುಂದುವರೆದಿದೆ ಮಳೆರಾಯನ ಆರ್ಭಟ. ಮುಂದಿನ 7 ದಿನಗಳ ಕಾಲ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಮಳೆಯ ಮುನ್ಸೂಚನೆಯನ್ನ ಕೊಟ್ಟಿದೆ ರಾಜ್ಯದ ಹವಾಮಾನ ಇಲಾಖೆ. ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕರಾವಳಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ನ ಘೋಷಿಸಿದೆ ಹವಾಮಾನ ಇಲಾಖೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ನ ಘೋಷಿಸಿದೆ. ಬೆಂಗಳೂರಿನಲ್ಲಿ ಇನ್ನೆರಡು ದಿನ ಜಿಟಿ ಮಳೆಯಾಗುವಂತ ಸಾಧ್ಯತೆ ಇದೆ. ಇನ್ನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇ ವಿಂಡೋದಲ್ಲಿ ಉಡುಪಿಯ ಚಿತ್ರಣ ಇದು. ಮನೆ ಕುಸಿತವಾಗಿದೆ, ಧರೆಗುರುಳಿದೆ ಮನೆ. ಎರಡನೇ ದೃಶ್ಯಾವಳಿ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಸರ್ವಿಸ್ ಸ್ಟೇಷನ್ ಬಳಿ ಬಾವಿಯೇ ಕೊಚ್ಚಿ ಹೋದಂಥ ಘಟನೆ ಇದು. ಇನ್ನು ಮೂರನೇ ವಿಂಡೋಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸುರಿದಂಥ ಮಳೆಗೆ ಪ್ರಮುಖ ರಸ್ತೆಗಳೆಲ್ಲ ಜಲಾವೃತವಾಗಿದೆ, ವಾಹನ ಕೂಡ ಜಲಾವೃತವಾಗಿದೆ. ಇನ್ನು ನಾಲ್ಕನೇ ವಿಂಡೋದಲ್ಲಿ ರಾಜಸ್ಥಾನದಲ್ಲಿ ಸುರಿದಂಥ ಭಾರೀ ಮಳೆಗೆ ಸೃಷ್ಟಿಯಾಗಿರೋ ಅಂಥ ಅವಾಂತರವನ್ನು ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.